ನಮಸ್ಕಾರ, ಹೇಗಿದ್ದೀರಾ? ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ಹೊಸ ಮೊಬೈಲ್ ಫೋನ್ಗಳು ಲಾಂಚ್ ಆಗ್ತಾ ಇದೆ, ಅದರ ಪ್ರೈಸ್ ಏನಿದೆ ಹಾಗೂ ಯಾವ ಡೇಟಿಗೆ ಲಾಂಚ್ ಆಗ್ತಾ ಇದೆ ಅಂತ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ನೋಡೋಣ ರಿಯಲ್ಮಿ ಅವರಿಂದ ರಿಯಲ್ಮಿ 12 Pro ಹಾಗೂ Pro Plus ಬಗ್ಗೆ. ಈ ಮೊಬೈಲ್ ಫೋನ್ಸ್ ಏನಿದೆ ಜನವರಿ 29ರಂದು ಲಾಂಚ್ ಆಗ್ತಾ ಇದೆ. ರಿಯಲ್ಮಿ Pro Plus ಮೊಬೈಲ್ ನಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದರ ಕ್ಯಾಮೆರಾದಲ್ಲಿ ಪೆರಿಸ್ಕೋಪಿಕ್ ಲೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ 3x 6x ಅಲ್ದೇನೆ 120x ಜೂಮ್ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನೀವೇನಾದ್ರೂ ಬೆಂಗಳೂರಲ್ಲಿ ಇದೀರಾ ಅಂದ್ರೆ BTM ನಿಂದ ಬೆಳ್ಳಂದೂರ್ ವರೆಗೂ ಜೂಮ್ ಮಾಡಬಹುದು. ಬಾಕಿ ಉಳಿದ ಸ್ಪೆಕ್ಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರಬಹುದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದ್ಬಿಟ್ಟು 26,000 ಆಗಲಿದೆ. ನೆಕ್ಸ್ಟ್ ಬರಲಿದೆ ಮೋಟೋದವರಿಂದ ಮೋಟೋ G24 ಹಾಗೂ ಮೋಟೋ 04. ಮೋಟೋ G24 ಕೂಡ ಜನವರಿಯಲ್ಲಿನೇ ಲಾಂಚ್ ಆಗ್ತಾ ಇದೆ. ಇದೊಂದು 4G ಮೊಬೈಲ್ ಫೋನ್ ಆಗಿರೋದ್ರಿಂದ ಬಜೆಟ್ ಕ್ಯಾಟಗರಿಯಲ್ಲಿನೇ ನಿಮ್ಗೆ ಸಿಗುತ್ತೆ. ಅಂದ್ರೆ 13,000 ಒಳಗಡೆನೆ ಈ ಮೊಬೈಲ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನೊಂದು ಮೊಬೈಲ್ ಆದಂತಹ G04 ಏನಿದೆ ಎಂಟ್ರಿ ಲೆವೆಲ್ ಸೆಗ್ಮೆಂಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಅದು ಫೆಬ್ ಮಂತ್ ಅಲ್ಲಿನೇ ಲಾಂಚ್ ಆಗುತ್ತೆ. ವಿವೋದವರಿಂದ ಫೆಬ್ ಮಿಡ್ ಅಲ್ಲಿ ವಿವೋ 30 ಸೀರೀಸ್ ಲಾಂಚ್ ಆಗ್ತಾ ಇದೆ. ನಿಮ್ದ್ರಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಬಹುದು ವಿ ಸೀರೀಸ್ ಮೇನ್ ಆಗಿ ಕ್ಯಾಮ್ರಾ ಓರಿಯೆಂಟೆಡ್ ಇರುತ್ತೆ. ಈ ಸೀರೀಸ್ ನ ಒಂದು ಮೊಬೈಲ್ ನಲ್ಲಿ ಡೈಮೆನ್ಸಿಟಿ 9200 ಚಿಪ್ಸೆಟ್ ಸಿಗಲಿದೆ. ಅದೇ ಇನ್ನೊಂದ್ರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ ಸಿಗಲಿದೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ V30 ಸೀರೀಸ್ ಅಲ್ಲಿ ಎರಡು ಮೊಬೈಲ್ ಫೋನ್ ಗಳು ಲಾಂಚ್ ಆಗ್ತಾ ಇದೆ, V30 ಹಾಗೂ V30 Pro. ಮೊದಲೇ ಹೇಳ್ದಂಗೆ ಇದರಲ್ಲಿ ಒಳ್ಳೆ ಕ್ಯಾಮ್ರಾ, ಕರ್ವ್ಡ್ ಡಿಸ್ಪ್ಲೇ ಜೊತೆಗೆ ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಈ ಮೊಬೈಲ್ ಫೋನ್ ಬರುತ್ತೆ. ಸೊ ಈ ಮೊಬೈಲ್ ಫೋನ್ ಏನಿದೆ 31,000 ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಆಗುವಂತಹ ಸಾಧ್ಯತೆ ಇದೆ. ಬಾಕಿ ನೀವು ಒಂದು ಒಳ್ಳೆ ಕ್ಯಾಮ್ರಾ ಮೊಬೈಲ್ ಫೋನ್ ನ ನೋಡ್ತಾ ಇದ್ದೀರಾ ಅಂದ್ರೆ ವಿವೋ ಸೀರೀಸ್ ಗೆ ವೇಟ್ ಮಾಡಬಹುದು. ನೆಕ್ಸ್ಟ್ ಇದೆ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಮೊಬೈಲ್ ಹಾಗೂ ಮೇನ್ ಆಗಿ ಗೇಮರ್ಸ್ ಗೋಸ್ಕರ ಐಕ್ಯೂ ಅವರ ನಿಯೋ 9 Pro. ಇದರ ಅಫಿಷಿಯಲ್ ಲಾಂಚ್ ಡೇಟ್ ಬಂದ್ಬಿಟ್ಟು 22 ಫೆಬ್ರವರಿ ಇದೆ. ಇದರಲ್ಲಿ ಮೇನ್ ಆಗಿ ಹೈಲೈಟೆಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಜೊತೆಗೆ ಓವರ್ ಆಲ್ ಆಗಿ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಕೊಡ್ತಾ ಇದ್ದಾರೆ. ಸ್ಪೆಕ್ಸ್ ಎಲ್ಲ ಅಗ್ರೆಸಿವ್ ಇರೋದ್ರಿಂದ ಇದರ ಪ್ರೈಸ್ ಕೂಡ ಅಗ್ರೆಸಿವ್ ನೇ ಇದೆ. ನಥಿಂಗ್ ಅವರು ಕೂಡ ರೀಸೆಂಟ್ ಆಗಿ ಒಂದು ಟ್ವೀಟ್ ನಲ್ಲಿ ತಿಳಿಸಿದ್ದಾರೆ ಅವರು ಕೂಡ ಈಗ ಬರುವಂತಹ MWC ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ನಮ್ಗೆ ಒಂದು ಹಿಂಟ್ ಸಿಗುತ್ತೆ ಅವರ ನೆಕ್ಸ್ಟ್ ಮೊಬೈಲ್ ಆದಂತಹ ನಥಿಂಗ್ ಫೋನ್ 2A ಫೆಬ್ರವರಿಯಲ್ಲಿನೇ ಲಾಂಚ್ ಆಗ್ತಾ ಇದೆ. ಬಾಕಿ ಈ ಮೊಬೈಲ್ ನ ಸ್ಪೆಕ್ಸ್ ಮುಂಚೆನೆ ಲೀಕ್ ಆಗಿತ್ತು. ಅಮೋಲೆಡ್ ಡಿಸ್ಪ್ಲೇ ಇದೆ, ಡೈಮೆನ್ಸಿಟಿ 7200 ಕೊಟ್ಟಿದ್ದಾರೆ. ಬಾಕಿ ಈ ಒಂದು ಮೊಬೈಲ್ ಫೋನ್ 30,000 ಒಳಗಡೆನೆ ಲಾಂಚ್ ಆಗುವಂತಹ ಸಾಧ್ಯತೆ ಇದೆ. ಇನ್ಫಿನಿಕ್ಸ್ ಅವರು ಕೂಡ ತಮ್ಮ ನೆಕ್ಸ್ಟ್ ಮೊಬೈಲ್ ಹಾಟ್ 40 ಸೀರೀಸ್ ನ ಫೆಬ್ ತಿಂಗಳಲ್ಲಿನೇ ಲಾಂಚ್ ಮಾಡ್ತಾ ಇದ್ದಾರೆ. ಈ ಸೀರೀಸ್ ಅಲ್ಲಿ ಒಂದು 4G ಹಾಗೂ ಒಂದು 5G ಮೊಬೈಲ್ ಫೋನ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. 4G ಅಲ್ಲಿ ನಮ್ಗೆ ಹೀಲಿಯೋ G99 ಪ್ರೊಸೆಸರ್ ನೋಡ್ಲಿಕ್ಕೆ ಸಿಗುತ್ತೆ. ಅದೇ 5G ಕ್ಯಾಟಗರಿಯಲ್ಲಿ ಬರುವಂತಹ ಮೊಬೈಲ್ ಫೋನ್ ನ ಸ್ಪೆಸಿಫಿಕೇಶನ್ಸ್ ಇನ್ನೂ ಅಷ್ಟೊಂದು ಕನ್ಫರ್ಮ್ ಆಗಿಲ್ಲ. ಬಟ್ ಈ 4G ಹಾಗೂ 5G ಎರಡು ಮೊಬೈಲ್ ಕೂಡ ಬಜೆಟ್ ಕ್ಯಾಟಗರಿಯಲ್ಲಿನೇ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಲಾವಾದವರು ಇನ್ನೊಂದು ಕರ್ವ್ ಡಿಸ್ಪ್ಲೇ ಫೋನ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಹೆಸರು ಬಂದ್ಬಿಟ್ಟು ಲಾವಾ ಬ್ಲೇಸ್ ಕರ್ವ್ 5G. ಇದರ ಪ್ರೈಸ್ 15,000 ರಿಂದ 16,000 ಒಳಗಡೆನೆ ಬರಬಹುದು. ಯಾಕಂದ್ರೆ ಆಲ್ರೆಡಿ ಲಾವಾ ಅಗ್ನಿ 2 ಮೊಬೈಲ್ ಇದೆ. ಸೊ ಈ ಮೊಬೈಲ್ ಕೂಡ ಆ ಪ್ರೈಸ್ ರೇಂಜ್ ಗೆ ಬಿಟ್ರೆ ಸುಮ್ನೆ ಎರಡರಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಬಹಳಷ್ಟು ಚಾನ್ಸ್ ಇದೆ ಈ ಒಂದು ಮೊಬೈಲ್ ಫೋನ್ ಏನಿದೆ 16,000 ಒಳಗಡೆನೆ ನಮ್ಗೆ ಲಾಂಚ್ ಆಗಬಹುದು. ರಿಯಲ್ಮಿ ಅವರಿಂದ ಇನ್ನೊಂದು ಮೊಬೈಲ್ ಫೋನ್ ಬರ್ತಾ ಇದೆ, ರಿಯಲ್ಮಿ GT5 Pro. ಇದರಲ್ಲೂ ಕೂಡ ಅಮೋಲೆಡ್ ಕರ್ವ್ ಡಿಸ್ಪ್ಲೇ ಇದೆ. ಚಿಪ್ಸೆಟ್ ಹೇಳೋದಾದ್ರೆ ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಕೊಟ್ಟಿದ್ದಾರೆ. ಈ ಮೊಬೈಲ್ ಕೂಡ ಒಂದು ಫ್ಲಾಗ್ಶಿಪ್ ಲೆವೆಲ್ ಮೊಬೈಲ್ ಫೋನ್ ಆಗಿರೋದ್ರಿಂದ ಇದರ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಈ ಎಲ್ಲ ಮೊಬೈಲ್ ಫೋನ್ ನ ಜೊತೆಗೆ ಇನ್ನು ಕೆಲವು ಮೊಬೈಲ್ ಫೋನ್ಸ್ ಗಳು ಇತ್ತು, ಅದರ ಸ್ಪೆಕ್ಸ್ ಹಾಗೂ ಲೀಕ್ಸ್ ಕೂಡ ಬಂದಿದೆ. ಬಟ್ ಫೆಬ್ ತಿಂಗಳಲ್ಲಿ ಲಾಂಚ್ ಆಗುತ್ತೋ ಇಲ್ಲೋ ಇನ್ನೂ ಕನ್ಫರ್ಮೇಶನ್ ಇಲ್ಲ. ಅದಕ್ಕೋಸ್ಕರ ನಾನು ಈ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಬೈ ದ ವೇ, ನೀವು ಯಾವ ಮೊಬೈಲ್ ಬ್ರಾಂಡ್ ನ ಜಾಸ್ತಿ ಟ್ರಸ್ಟ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ. ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ ಗೆ ಹೊಸದಾಗಿ ಬಂದಿದ್ರ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ಕಂಟೆಂಟ್ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.